ನಾನು ಡಾಕ್ಟರ್ ನಜ್ಮಾ ಅಂಜುಮ್, ಕಿಮ್ಸ್ ಮ್ಯಾಕ್ಸ್ ಹಾಸ್ಪಿಟಲ್ ಮಹದೇವಪುರದಲ್ಲಿ ಕಾರ್ಯನಿರತರಾಗಿದ್ದೇನೆ. ನಾನು ಇವತ್ತು ಕ್ಯಾನ್ಸರ್ ನಲ್ಲಿ ಆರಂಭಿಕ ಪತ್ತೆಯ ಪ್ರಾಮುಖ್ಯತೆ ಅಂದ್ರೆ ಅರ್ಲಿ ಡಯಾಗ್ನೋಸಿಸ್ ಅದರ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಅಂಕಿ ಅಂಶ ಅಥವಾ ಕಾಯಿಲೆಯ ಬಗ್ಗೆ ಮಾತನಾಡಲು ಬಂದಿಲ್ಲ, ಬದಲಿಗೆ ಸಮಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಬಾರಿ ಹೇಳ್ತೇವೆ, ನೋಡೋಣ ಬಿಡಿ, ಆಮೇಲೆ ಮಾಡೋಣ ಅಂತ. ಆದರೆ ಕ್ಯಾನ್ಸರ್ ವಿಷಯಕ್ಕೆ ಬಂದರೆ ಈ ಆಮೇಲೆ ಎನ್ನುವ ಪದ ಅತ್ಯಂತ ಅಪಾಯಕಾರಿ. ಕ್ಯಾನ್ಸರ್ ಎಂಬುದು ಕತ್ತಲೆಯಲ್ಲಿ ಬರುವ ಕಳ್ಳನಿದ್ದಂತೆ. ಅದು ಆರಂಭದಲ್ಲಿ ಶಬ್ದ ಮಾಡುವುದಿಲ್ಲ, ನೋವು ಕೊಡುವುದಿಲ್ಲ, ಆದರೆ ಅಡಗಿದ್ದಾಗಲೇ ಅದನ್ನು ಹಿಡಿಯುವುದು ಬುದ್ಧಿವಂತಿಕೆ. ಒಂದು ಸಣ್ಣ ಗಿಡವನ್ನು ಅದು ಮೊಳಕೆ ಇದ್ದಾಗಲೇ ಕಿತ್ತು ಹಾಕುವುದು ಎಷ್ಟು ಸುಲಭ, ಆದರೆ ಅದೇ ಗಿಡ ಮರವಾಗಿ ಬೆಳೆದು ಬೇರು ಬಿಟ್ಟ ಮೇಲೆ ಅದನ್ನು ತೆಗೆಯುವುದು ಎಷ್ಟು ಕಷ್ಟವೋ ಕ್ಯಾನ್ಸರ್ ಕೂಡ ಅಷ್ಟೇ ಕಷ್ಟ. ನಾವು ಇಂದು ಜಾಗೃತರಾದರೆ ನಾಳೆ ನಮ್ಮ ಕುಟುಂಬದ ನಗು ಅಳೆಯದಂತೆ ನೋಡಿಕೊಳ್ಬಹುದು. ಆರಂಭಿಕ ಪತ್ತೆ ಏಕೆ ಮುಖ್ಯ ಎಂದು ನಾನು 5 ಭಾಗದಲ್ಲಿ ನಿಮಗೆ ಹೇಳಿ. ಮೊದಲನೇದಾಗಿ ಜೈವಿಕ ಪ್ರಯೋಜನೆ ಅಂದ್ರೆ ಬಯೋಲಾಜಿಕಲ್ ಅಡ್ವಾಂಟೇಜ್. ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿದ್ದಾಗ ಅದು ಸಾಮಾನ್ಯವಾಗಿ ದೇಹದ ಒಂದು ನಿರ್ದಿಷ್ಟ ಅಂಗವಾಗಿ ಮಾತ್ರ ಸೀಮಿತವಾಗಿರುತ್ತದೆ. ಅಂದ್ರೆ ಅದನ್ನ ನಾವು ಲೋಕಲೈಸ್ ಅಂತ ಹೇಳ್ತೇವೆ. ಅದು ತೆಗೆದು ಹಾಕಲು ಸುಲಭ. ಅಂದ್ರೆ ಸಣ್ಣ ಗಡ್ಡೆಗಳು ಶಸ್ತ್ರಚಿಕಿತ್ಸೆ ಅಂದ್ರೆ ಸರ್ಜರಿ ಅಥವಾ ರೇಡಿಯೇಷನ್ ಮೂಲಕ ಅದನ್ನು ತೆಗೆದು ಹಾಕಬಹುದು. ಎರಡನೇದಾಗಿ ಹೆಚ್ಚಿನ ಚಿಕಿತ್ಸಾ ಆಯ್ಕೆಗಳು. ಕ್ಯಾನ್ಸರ್ ಮೊದಲೇ ಪತ್ತೆಯಾದಾಗ ರೋಗಿಯ ಮುಂದೆ ಹಲವಾರು ಸುಲಭ ಚಿಕಿತ್ಸಾ ಮಾರ್ಗಗಳಿರುತ್ತವೆ. ಸರಳ ಚಿಕಿತ್ಸೆ ಅಂದ್ರೆ ಚಿಕ್ಕ ಶಸ್ತ್ರಚಿಕಿತ್ಸೆ ಅಥವಾ ಅಲ್ಪ ಅವಧಿಯ ವಿಕಿರಣ ಅಂದ್ರೆ ರೇಡಿಯೇಷನ್ ಚಿಕಿತ್ಸೆಯಿಂದ ಗುಣಪಡಿಸಬಹುದು. ಅಂಗಾಂಗ ರಕ್ಷಣೆ ಅಂದ್ರೆ ಆರ್ಗನ್ ಪ್ರಿಸರ್ವೇಷನ್. ಆರಂಭಿಕ ಹಂತದಲ್ಲಿ ಚಿಕಿತ್ಸೆಯಿಂದ ಶರೀರದ ಅಂಗಾಂಗಗಳನ್ನು ಕಾರ್ಯಕ್ಷಮತೆಯನ್ನು ಉಳಿಸಿಕೊಳ್ಳಬಹುದು. ಮೂರನೇದಾಗಿ ಬದುಕುಳಿಯುವ ಪ್ರಮಾಣ ಅಂದ್ರೆ ಸರ್ವೈವಲ್ ರೇಟ್ಸ್. ಅಂಕಿ ಅಂಶಗಳ ಪ್ರಕಾರ ಸ್ತನ ಮತ್ತು ಕರುಳಿನ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್ ರೋಗಗಳನ್ನು ಮೊದಲೇ ಹಂತದಲ್ಲಿ ಪತ್ತೆ ಹಚ್ಚಿದರೆ ಬದುಕುಳಿಯುವ ಸಾಧ್ಯತೆ 9ರಿಂದ 13% ಇರುತ್ತದೆ. ಆದರೆ ಅದೇ ಕ್ಯಾನ್ಸರ್ ಕೊನೆಯ ಹಂತ ತಲುಪಿದಾಗ ಈ ಸಾಧ್ಯತೆ 20ರಿಂದ 30ಕ್ಕೆ ಇಳಿಯುತ್ತದೆ. ನಾಲ್ಕನೇದಾಗಿ ಆರ್ಥಿಕ ಮತ್ತು ಮಾನಸಿಕ ನೆಮ್ಮದಿ. ಕ್ಯಾನ್ಸರ್ ಚಿಕಿತ್ಸೆಯು ಕುಟುಂಬದ ಮೇಲೆ ದೊಡ್ಡ ಹೊರೆಯಾಗಬಹುದು. ಕಡಿಮೆ ವೆಚ್ಚದಲ್ಲಿ ಆರಂಭಿಕ ಹಂತದ ಚಿಕಿತ್ಸೆಗಳು ಸುದೀರ್ಘ ಚಿಕಿತ್ಸೆಗಳಿಂದ ಕಡಿಮೆ ಖರ್ಚಿನಲ್ಲಿ ಮುಗಿದು ಹೋಗುತ್ತದೆ. ಎರಡನೇದಾಗಿ ತ್ವರಿತ ಚೇತರಿಕೆ ಅಂದ್ರೆ ರೋಗಿಯು ಬೇಗನೆ ಗುಣಮುಖರಾಗಿ ತಮ್ಮ ಕೆಲಸ ಮತ್ತು ಕುಟುಂಬದೊಂದಿಗೆ ಮೊದಲನೇದಂತೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ. ಐದನೇದಾಗಿ ತಪಾಸಣೆಯ ಮಹತ್ವ ದಟ್ ಇಸ್ ಸ್ಕ್ರೀನಿಂಗ್. ಅನೇಕ ಕ್ಯಾನ್ಸರ್ಗಳು ಆರಂಭದಲ್ಲಿ ಯಾವುದೇ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಅದಕ್ಕಾಗಿಯೇ ಪ್ಯಾಪ್ಸ್ಮಿಯರ್, ಮ್ಯಾಮೋಗ್ರಾಮ್ ಮತ್ತು ಕೊಲೊನೋಸ್ಕೋಪಿಯಂತಹ ನಿಯಮಿತ ತಪಾಸಣೆಗಳು ಕ್ಯಾನ್ಸರ್ ಅನ್ನು ಅದರ ಆರಂಭದಲ್ಲೇ ಹಿಡಿಯಲು ಸಹಾಯ ಮಾಡುತ್ತದೆ. ನಾವು ಕ್ಯಾನ್ಸರ್ ಬಗ್ಗೆ ಇರುವ ಭಯವನ್ನು ಬಿಟ್ಟು ಜಾಗೃತಿಯನ್ನು ಬೆಳೆಸ್ಕೊಳ್ಬೇಕು. ನಮ್ಮ ದೇಹದಲ್ಲಿ ಆಗುವ ಸಣ್ಣ ಬದಲಾವಣೆಗಳನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಒಂದು ಸಮಯೋಚನೆ ತಪಾಸಣೆ ನಿಮ್ಮ ಜೀವನವನ್ನೇ ಉಳಿಸಬಹುದು. ಆರಂಭಿಕ ಪತ್ತೆ ಎಂಬುದು ಕೇವಲ ಒಂದು ವೈದ್ಯಕೀಯ ಪರೀಕ್ಷೆ ಅಲ್ಲ, ಅದು ನಿಮ್ಮ ಭವಿಷ್ಯದ ಭರವಸೆ. ಧನ್ಯವಾದಗಳು.